ಜಂಟಿಯಾಗಿ ಸೀಸನ್ ಶುರು ಮಾಡಿದ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರು ಸಿಕ್ಕಿದ್ದು ಅಡ್ವಾಂಟೇಜ್ ಆಯಿತು. ಇನಿಷಿಯಲಿ ಕಾವ್ಯದಿಂದ ಗಿಲ್ಲಿನ, ಗಿಲ್ಲಿಯಿಂದ ಕಾವ್ಯನ ಅನ್ನೋ ಮಾತಿದ್ರು ಕೂಡ ಹೋಗ್ತಾ ಹೋಗ್ತಾ ಅದು ಗಿಲ್ಲಿಯಿಂದನೇ ಕಾವ್ಯ ಅಂತ ಕನ್ಫರ್ಮ್ ಆಯಿತು. ಹೊರಗಡೆ ಪ್ರಾಪರ್ಟಿ ಕಾಮಿಡಿಗೆ ಫೇಮಸ್ ಆಗಿದ್ದಂತಹ ಗಿಲ್ಲಿ ಅವರು ಮನೆ ಒಳಗಡೆ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನೇ ಪ್ರಾಪರ್ಟಿ ಮಾಡ್ಕೊಂಡ್ಬಿಟ್ರು ತಮ್ಮ ಕಾಮಿಡಿಗೆ. ಕೆಲವೊಮ್ಮೆ ಅವ್ರ ಕಾಮಿಡಿಗೆ ನಕ್ಕು ನಕ್ಕು ಹೊಟ್ಟೆ ನೋವು ಬಂದರೆ ಇನ್ನು ಕೆಲವೊಮ್ಮೆ ಇರಿಟೇಷನ್ಗೆ ತಲೆನೋವು ಬರ್ತಾ ಇತ್ತು. ಬೇರೆ ಕಂಟೆಸ್ಟೆಂಟ್ಸ್ಗಳನ್ನ ರೇಗಿಸಿ ಮಜಾ ತಗೊಂಡು ಮಜಾ ಕೊಡ್ತಿದ್ದ ಗಿಲ್ಲಿ ಅವರು ಬೇರೆಯವರು ಇವ್ರಿಗೆ ರೇಗಿಸ್ದಾಗಲೂ ಅಷ್ಟೇ ಸ್ಪೋರ್ಟಿವ್ ಆಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಟಾಸ್ಕಲ್ಲಿ ಬೆಸ್ಟ್ ಅಲ್ಲದೆ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಆಟ ಆಡಿದ್ದಾರೆ. ಆ್ಯಂಡ್ ಮನೆ ಕೆಲಸದಲ್ಲಿ ಸೋಂಬೇರಿತನ ತೋರಿಸಿದ್ರು ಕ್ಯಾಪ್ಟನ್ಗಳು ತಕ್ಕ ಮಟ್ಟಿಗೆ ಕೆಲಸ ತಗೊಂಡಿದ್ದಾರೆ ಇವರಿಂದ. ಸೀಸನ್ ಶುರುವಾಗಿದ್ದ ಕೆಲವೇ ವಾರಗಳಲ್ಲಿ ಗಿಲ್ಲಿ ವಿನ್ನರ್ ಅನ್ನೋ ಕೂಗು ಶುರು ಆಯಿತು. ಆ ಕೂಗು ಕ್ರೇಜ್ ಆಯಿತು. ಆ ಕ್ರೇಜು ಅನ್ರಿಯಲ್ ಕ್ರೇಜ್ ಆಗಿ ಕನ್ವರ್ಟ್ ಆಯಿತು. ಪ್ರತಿ ಸೀಸನಲ್ಲೂ ವಿನ್ನರ್ ಯಾರಾಗ್ಬೋದು ಅನ್ನೋ ಲೆಕ್ಕಾಚಾರ ನಡೀತಿದ್ರೆ ಈ ಸೀಸನಲ್ಲಿ ರನ್ನರ್ ಯಾರಾಗ್ಬೋದು ಅನ್ನೋ ಲೆಕ್ಕಾಚಾರ ನಡೀತಿತ್ತು. ಯಾಕಂದರೆ ವಿನ್ನಿಂಗ್ ಪೊಸಿಷನ್ ಗಿಲ್ಲಿಗೆ ಅಂತ ರಿಸರ್ವ್ ಆದಂಗಿತ್ತು. ಇಷ್ಟೂ ಸೀಸನ್ನ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ಕನ್ಸಿಡರ್ ಮಾಡಿದ್ರು ಗಿಲ್ಲಿಗೆ ಹೈಯೆಸ್ಟ್ ಹ್ಯಾಶ್ಟ್ಯಾಗ್ಸ್ ಇದೆ, ಹೈಯೆಸ್ಟ್ ಫಾಲೋವರ್ಸ್ ಇದ್ದಾರೆ. ಫಾಲೋವರ್ಸ್ ಎಲ್ಲ ವೋಟ್ ಮಾಡಲ್ಲ, ವೋಟರ್ಸ್ ಎಲ್ಲ ಫಾಲೋ ಮಾಡ್ತಿರಲ್ಲ. ಬೈ ಚಾನ್ಸ್ ಎಲ್ಲ ಫಾಲೋವರ್ಸು ಇವ್ರಿಗೆ ವೋಟ್ ಮಾಡಿದ್ರೆ ಮಿಕ್ಕಿದ ಎಲ್ಲ ಫೈನಲಿಸ್ಟ್ಗೂ ಬರೋ ವೋಟ್ಗಳನ್ನ ಕೂಡಿದ್ರೂ ಗಿಲ್ಲಿಗೆ ಬರೋ ವೋಟ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ನಿಮ್ಗೇನನ್ಸುತ್ತೆ? ಗಿಲ್ಲಿ ಅವ್ರು ಗೆಲ್ಬೋದಾ? ಕಮೆಂಟ್ ಬಾಕ್ಸ್ ನಿಮ್ಮದೆ. ಆ್ಯಂಡ್ ಕೊಡು 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 ಈ ವಿಡಿಯೋನ ಗಿಲ್ಲಿಯ ಎಲ್ಲ ಫ್ಯಾನ್ಸ್ಗೆ ಶೇರ್ ಮಾಡಿ ಕೊಡು. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.